ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ಫುಡ್. ಇವತ್ತು ಡೇ 3 ಆಫ್ 21 ಡೇಸ್ ವೇಟ್ ಲಾಸ್ ಚಾಲೆಂಜು ಸ್ಟಾರ್ಟ್ ಮಾಡಿದ್ದೀನಲ್ವಾ. ಓಕೆ, ಪರವಾಗಿಲ್ಲ. ಇವತ್ತು ಪೈನ್ ಕಡಿಮೆ ಆಗಿದೆ. ನಿನ್ನೆ ಅಂದರೂ ಫುಲ್ಲು ಜಾಸ್ತಿ ಇತ್ತು, ಇವತ್ತು ಪರವಾಗಿಲ್ಲ. ಮತ್ತು ಏನಂತಂದರೆ ನಾನು ಇವತ್ತು ಏನೇನು ಮಾಡಿದ್ದೀನಿ, ಎಕ್ಸಸೈಸ್ ಏನು ಮಾಡಿದೆ, ಮತ್ತು ಊಟ ಏನು ತೊಗೊಂಡೆ, ಡಯಟ್ ಏನು ಮಾಡಿದೆ ಅಂತ ಹೇಳ್ತೀನಿ. ಮತ್ತು ಇವತ್ತು ಏನಂದರೆ ಒಂದು ಕಾಫಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಇದು ಎದಕ್ಕೆ ಯೂಸ್ ಅಪ್ಪ ಅಂತಂದರೆ, ಎಸ್ಪೆಷಲಿ ಈಗ ನಮ್ಮ ಹೊಟ್ಟೆ ಈಗ ನಾವು ಯಾವಾಗ ಸ್ಕಿನ್ನು ಜಾಸ್ತಿ ಬೆಳೀತದ್ರೆ ಸೆಲ್ಯುಲೈಟಿಸ್ ಅಂತ ಆಗುತ್ತೆ. ತೈ ಹತ್ರ ಅಂದರೆ ತೊಡೆ ಹತ್ರ, ಹೊಟ್ಟೆ ಭಾಗದಲ್ಲೆಲ್ಲ ಒಂಥರ ಸಣ್ಣ ಸಣ್ಣ ಹಿಂಗೆ ಅದನ್ನ ಹೊಟ್ಟೆ ಹಿಂಗೆ ಚಿಗಿಡಿದ್ರೆ ಸಣ್ಣ 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 ಗುಳ್ಳೆ ಥರ ಅನಿಸ್ತದೆ. ಅದು ಒಂಥರ ಆ ಥರ ಸೆಲ್ಯುಲೈಟಿಸ್ ಅಂತ ಆಗಿರ್ತದೆ. ಸೊ ಅದನ್ನು ಕಡಿಮೆ ಮಾಡ್ಬೇಕಂದ್ರೆ ಅದಕ್ಕೆ ಡ್ರೈ ಸ್ಕ್ರಬ್ ಅಂತಾರೆ, ಅಂದರೆ ಡ್ರೈ ಬ್ರಷಿಂಗ್ ಅಂತ ಕರೀತಾರೆ. ಅಂದರೆ ಒಂದು ಬ್ರಷ್ ತೊಗೊಂಡು ತಿಕ್ಕೋದ್ರಿಂದನೂ ಅದು ಕಡಿಮೆ ಆಗುತ್ತೆ ಅಂತಾರೆ. ಇಲ್ಲಾಂದರೆ ಏನಂದರೆ ಈಗ ಕಾಫಿ ಸ್ಕ್ರಬ್ ಅಂತ ಕರಿತೀವಿ. ಅಂದರೆ ಕಾಫಿ ಪುಡಿ ಹಾಕಿ ಸ್ವಲ್ಪ ಆ ಏರಿಯಾದಾಗ ಹೊಟ್ಟೆ ಭಾಗ, ತೊಡೆ ಭಾಗನ ತಿಕ್ಕೊಂಡ್ರೆ ಚೆನ್ನಾಗಿ ಅದೇನಾಗುತ್ತೆ, ಫ್ಯಾಟ್ ಲಾಸ್ ಕಡಿಮೆ ಆಗುತ್ತೆ ಅನ್ನೋದು ಒಂದು ಎಲ್ಲೋ ಕೇಳಿದ್ದೀನಿ. ಸೊ ಅದನ್ನ ಇವತ್ತು ಟ್ರೈ ಮಾಡಿದ್ದೀನಿ. ಅದನ್ನ ನಿಮ್ಗೆ ತೋರಿಸ್ತೀನಿ. ಅಂದರೆ ಯಾವ ಥರ ಮಾಡೋದಂತ, ಯಾವ ಥರ ಅದು ರೆಡಿ ಮಾಡ್ಕೊಳ್ಳೋದು ಅನ್ನೋದು ತೋರಿಸ್ತೀನಿ. ಸೊ ಪ್ಲೀಸ್ ಕಂಟಿನ್ಯೂ ಲಾಸ್ಟ್ ತನಕ ನೋಡಿ, ಅರ್ಥ ಆಗುತ್ತೆ. ಸರಿನಾ? ನೋಡಿ, 7 ಅಂದರೆ 8:15 ಅಂದರೆ ನಾನು 7:15 ಎದ್ದಿದ್ದೀನಿ. ಬ್ರಷ್ ಮಾಡಿಕೊಂಡು ಲೆಮನ್ ಕಾಫಿ ಕುಡಿತಿದ್ದೀನಿ. ಇವಾಗಂತರೂ ಏನಂದರೆ, ಈಗ ನನ್ನ ಈ ವೇಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರಾಗ ನನ್ನ ಮಗಳಿಗೆ ಆರಾಮಿಲ್ಲ. ಹೆಂಗಂದರೆ ಎಲ್ಲನೂ ಫೋರ್ಸ್ ಮಾಡ್ತಾಯಿದ್ದೆ. ಹಿಂಗೆ ಅಂದರೆ ಬಾಡಿ ಡಿಮೋಟಿವೇಟ್ ಆಗಬೇಕು. ಬಟ್ ಆದರೂ ನಾನು ಹೆಂಗೋ ಒಂದು ಪಿಕಪ್ ಮಾಡಿ ರೆಡಿಯಾಗಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಾನು ಫಾಸ್ಟ್ನ ಬ್ರೇಕ್ ಮಾಡೋದು 12 ಗಂಟೆಗೆ. ಇದು ಚೀಲ ಮಾಡಿದ್ದೆ, ಅಂದರೆ ಅದು ಮಾಡ್ಕೊಂಡಿದ್ದೆ. ಸೊ ನನ್ನ ಮಗಳು ನಾನು ತಿಂದು ಹಾಫ್ ಆನ್ ಅವರ್ ಆದಮೇಲೆ ಜೀರಿಗೆ ನೀರು ಕುಡಿದೆ. ಆಮೇಲೆ ನಾನು ಅಂದರೆ ಲಾಸ್ಟ್ ಮೀಲ್ ಒಂದು 8 ಗಂಟೆ ಅಲ್ವಾ. ಸೊ ಇವತ್ತು ನಾನು ರೊಟ್ಟಿ ಅವೆಲ್ಲ ತರಕಾರಿ ಅದು ತಿಂದೆ. ಮತ್ತು ಗ್ರೀನ್ ಟೀ ಕುಡಿದೆ, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಮತ್ತು ನೋಡಿ, ಎಕ್ಸಸೈಸ್ ಮಾಡಿದ್ವಿ. ಈವ್ನಿಂಗು ಹೊರಗಡೆ ಹೋಗಿದ್ವಿ ಎಕ್ಸಸೈಸ್ ಮಾಡೋಕ್ಕೆ. ನೋಡಿ ನನ್ನ ಗ್ಯಾಂಗ್ ಎಷ್ಟಿದೆ, ಇಷ್ಟು ಜನ ಬರ್ತಾರೆ. ಇವ್ರು ಕರ್ಕೊಂಡು ಹೋಗ್ಬೇಕು, ನಾನು ಕರ್ಕೊಂಡು ಹೋಗಿ ಮಾಡಬೇಕು. ಆ್ಯಕ್ಚುಲಿ ಅವರಿಬ್ಬರು ಜಗಳ ಮಾಡ್ತಾಯಿದ್ರು, ಹಿಂದೆ ಕೂತವ್ರು. ನನಗೆ ಆ ಪ್ಲೇಸ್ ಬೇಕು, ಈ ಪ್ಲೇಸ್ ಬೇಕಂತೇಳಿ ಅವ್ರಿಗೆ ಹೇಳ್ಕೋತೆ, ಅವ್ರಿಗೆ ಟರ್ನ್ ಮಾಡ್ಕೋತೆ, ಮಾಡು ಅಂದರೆ ನಂಗೆ ಆ ಪ್ಲೇಸೇ ಬೇಕಂತ ಅವರಿಬ್ಬರು ಹಠ ಮಾಡ್ತಾಯಿದ್ದಾರೆ. ಹಾಗೆ ನನ್ನ ಎಕ್ಸಸೈಸ್ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಪೇನ್ ಅನ್ನಿಸ್ತಿತ್ತು, ಹಾಗೆ ಗಾಡಿ ಬರ್ತಿರ್ತಾವಲ್ವ, ಅದನ್ನ ನೋಡ್ಕೋತೆ ಹಾಗೆ ಮಾಡ್ತಾಯಿದ್ದೀನಿ. ಇವನ್ನೆಲ್ಲನೂ ಇವಾಗ ಸದ್ಯಕ್ಕೆ ನಾನು 20 ರಿಪಿಟೇಷನ್ಗಿಂತ ಜಾಸ್ತಿ ಹೋಗ್ತಾ ಇದ್ದೀನಿ. ಅಂದರೆ ನಾನು ಮಿನಿಮಮ್ 50 ಆದರೂ ರಿಪಿಟೇಷನ್ ಮಾಡ್ತಾಯಿದ್ದೀನಿ. ಸೊ ಓಕೆ, ಪೇನ್ ಆದರೂ ಪರವಾಗಿಲ್ಲ, ಮಾಡಲೇಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ನನ್ನ ಟಾರ್ಗೆಟ್ ಏನಿದೆ, 8 ಅನ್ನೋ ವರ್ಡ್ನ ನನ್ನ ವೇಟ್ ಲಾಸಲ್ಲಿ ರಿಮೂವ್ ಮಾಡಬೇಕು. ಅಂದರೆ 89 ಅನ್ನೋದು, 87 ಅನ್ನೋದು, 86 ಅನ್ನೋದು ಅದು ತೆಗೆದುಬಿಟ್ಟು ಬರೀ 79.9 ಯಾಕಾಗಲಿ, ಒಟ್ಟಿನಲ್ಲಿ ಅದನ್ನು ಪ್ರಯತ್ನ ಮಾಡಬೇಕು ಅನ್ನೋದು ಫುಲ್ಲು ಟ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು. ಅದಕ್ಕೆ ಇದು ಸೈಡ್ ಬೆಂಡಿಂಗ್ಸು ಇವೆಲ್ಲ ಮಾಡಿದೆ. ಇದೆಲ್ಲ ಮಾಡೋಕ್ಕೆ ಹೆಂಗಂದರೆ ಏನಪ್ಪ ಅನಿಸ್ತದೆ. ಮತ್ತು ಹಾಗೆ ಇವತ್ತೇನಂದರೆ ನನಗೆ ಒಂಥರ ಲೈಟ್ ಫೀಲ್ ಆಗ್ತದೆ. 3 ಡೇಸಿಗೆ ಯಾರಿಗಾದ್ರೂ ಲೈಟ್ ಫೀಲ್ ಆಗುತ್ತಾ? ಮೇ ಬಿ ಆಗ್ತಿರ್ಬೋದು, ನನಗೂ ಆಗ್ತಾಯಿದೆ. ಯಾಕಂದರೆ ಫುಲ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫುಲ್ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. ಈ ಡ್ರೆಸ್ ಲೂಸ್ ಇದೋ ನನ್ನ ಬಾಡಿ ಒಳಗೆ ಹೋಗ್ತಾ ಇದೋ ಗೊತ್ತಾಗ್ತಾಯಿಲ್ಲ. ಒಟ್ಟಿನಲ್ಲಿ ಏನೋ ಲೂಸ್ ಬಟ್ಟೆ ಹಾಕೊಂಡು ಏನೋ ಅಂತ ಫೀಲ್ ಆಗ್ತಾಯಿದೆ. ಅಂದರೆ ಏನೋ ಒಂಥರ ಖುಷಿ, ಏನೋ ಒಳಗೆ ಹೋಗ್ತಾ ಇದ್ದೀನೇನೋ, ತಳಗಾಗ್ತಾ ಇದ್ದೀನಿ ಅಂತ ಖುಷಿ ಆಗ್ತಾಯಿದೆ. ಇವೆಲ್ಲ ಈ ಥರ ಸ್ವಲ್ಪ ಏನೋ ಚೇಂಜಸ್ ಆದರೂ ಮನುಷ್ಯ ಹೆಂಗಂದರೆ ಮೋಟಿವೇಟ್ ಆಗ್ತಾ ಇರ್ತಾನೆ. ಅಂದರೆ ಇನ್ನೂ ಮಾಡಬೇಕು, ಇನ್ನೂ ಇಷ್ಟಕ್ಕೆ ಹಿಂಗೆ ಮಾಡ್ತಾಯಿದ್ದೀನಿ ಅಂದರೆ ಇನ್ನೂ ಎಷ್ಟು ಆಗ್ಬೋದು ಅನ್ನೋ ಫೀಲಿಂಗ್ ಇರ್ತದೆ. ಅದೇ ಆಗಲಿಲ್ಲ ಅಂದರೆ ಹೆಂಗೆ ಅನ್ಸುತ್ತೆ, ಇಷ್ಟೆಲ್ಲ ಮಾಡಿದೆ ಆದರೂ ಸಹ ಏನೂ ಆಗ್ತಾಯಿಲ್ಲ ಅನ್ನೋ ಫೀಲ್ ಬರ್ತದೆ. ಸೊ ಏನು ಮಾಡೋದು, ಸ್ವಲ್ಪ ಚೇಂಜಸ್ ಆದರೂ ಆ ಥರನೇ ಖುಷಿ ಪಟ್ಕೊಂಡು ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ತಾ ಹೋಗಬೇಕು. ಇನ್ನೊಂದು ಅಂತಂದರೆ, ಅದರಲ್ಲಿ ನನ್ನ ಮಗಳೊಬ್ಬಳು ಇದ್ದಾಳೆ. ಅವಳಿಗೆ ಹೆಂಗಂದರೆ, ಅವಳೊಬ್ಬಳು ಇದ್ದರೆ ಸಾಕು ಮೋಟಿವೇಟ್ ಮಾಡೋಕ್ಕೆ. ಮೊಬೈಲ್ ಯೂಸ್ ಮಾಡ್ತಾಳೆ, ಮೊಬೈಲ್ ಹಿಡ್ಕೊಂಡು ಆನ್ ಮಾಡಿಟ್ಟು ಎಕ್ಸಸೈಸ್ ಮಾಡ್ತಾಳೆ. ಹೇಳ್ತಿರ್ತಾಳೆ, ಮಮ್ಮಿ ಈ ಥರ ಎಕ್ಸಸೈಸ್ ಮಾಡಬೇಕು, ಮಮ್ಮಿ ಆ ಥರ ಮಾಡ್ಬೇಕಂತೇಳಿ. ಆದರೆ ಅವಳಿಗೆ ಟಿಫನ್ ಮಾಡಿದ್ಲು ಬೆಳಗ್ಗೆ. ಏನು ಟಿಫನ್ ಮಾಡಿದ್ಲು, ಯಾವ ಥರ ಮಾತಾಡ್ತಾಳೆ. ಡೈಲಿ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೆ, ಬರಂಗಿಲ್ಲ ಅಂದು ಯಾವ ಥರ ರಿಪ್ಲೈ ಮಾಡ್ತಾಳೆ ನೋಡಿ. ವಾಕಿಂಗ್ ನಾಳಿಂದ ಮತ್ತೆ ಹೇಳಿದ್ದಿ, ಇವತ್ತು ಬರ್ತೀಯಾ? ನಿನ್ನೆ ಹೇಳಿದಲ್ಲ ಬರಂಗಿಲ್ಲ ಅಂತೇಳಿ, ಬೇಡ. ಸುಮ್ಮನೆ ಹಂಗೆ ಹುಲ್ಲು ಮಾಡಿದ್ಯಾ? ಎಷ್ಟು ಬ್ಯಾಡ್ ಗರ್ಲ್ ಇದೆಯಮ್ಮ ನೀನು. ಮಮ್ಮಿ ಹುಲ್ಲು ಮಾಡ್ತಾರಾ?
ಬೈದೆ ಅಂದ್ರೆ ಹೌದು, ಮತ್ತೆ ನಾ ಬೈತೀನಿ. ನಾನು ಬೈದ್ರೆ ನೀವು ಹುಲ್ಲು ಮಾಡ್ತೀಯಾ? ಏಟ್ ಬೀಳ್ತದೆ ನೋಡು ಮತ್ತೆ. ಏಟ್ ಬಿದ್ರೆ ಮತ್ತೆ ಹುಲ್ಲು ಮಾಡ್ತೀಯಾ? ಹಾ ಹೇಳು. ಏನು ಏನಾಯ್ತು ಅಜ್ಜಿಗೆ? ಏನಂದಿ ನೀನು? ಯಾಕ ವಲ್ಲಪ್ಪ, ನಾ ಬ್ರಷ್ ಮಾಡಿಲ್ಲ. ಇಲ್ಲಿ ಇಟ್ಕೊಂತೀನಿ, ಇಲ್ಲಿ ಬಾ ಬಾ. ಬ್ರಷ್ ಮಾಡಿಲ್ಲ? ಯಾಕ? ಛೀ, ಕುಡು. ಇಲ್ಲೇ ಇಡು ಇದನ್ನ. ಪ್ಲೇಟ್ ಅಲ್ಲಿ ಪ್ಲೇಟ್ ಇಡು. ಹಂಗಲ್ಲ, ಪ್ಲೇಟ್ ಇಡು. ಹಾ, ಯಾಕ? ಟೀಚರ್ ಹೇಳಿದಾರ? ಹ್ಮ್ ಹ್ಮ್ ಹ್ಮ್. ಹೌದಾ? ಹ್ಮ್. ನಿನ್ ಫೇವ್ರೇಟ್ ಇದು? ಏನು? ಪೊಟ್ಯಾಟೊ. ಮತ್ತೆ ದೋಸೆ. ಹ್ಮ್. ಓಕೆ. ಏನಂತ ಅಜ್ಜಿ ಏನ್ ಮಾಡಿದ್ಲು? ಜಾಸ್ತಿ ಹಾಕಿದಾರ ಪೊಟ್ಯಾಟೊ? ಏನಾಗುತ್ತೆ ಹಾಕಿದ್ರೆ? ಯಾಕೆ ಬೈತಿ ನಿಮ್ಮ ಅಜ್ಜಿಗೆ? ಬೈಬಾರ್ದಲ್ವಾ? ಹ್ಮ್ ಹ್ಮ್. ಏನ್ ತೋರ್ಸಿದೆ? ಯಾವಾಗ ಬೇಕಾದ್ರೆ ಅನ್ನೋದು. ನೋಡಿದ್ರಲ್ಲ ಚಿಟ್ಟಿ ಹೇಗೆ ಇದು ಮಾಡ್ತಾಳೆ ಅಂತೇಳಿ. ಅವಳಿಗೆ ಚಿಟ್ಟಿ ಅಂತಾನು ಕರಿತೀವಿ, ಆರುಷಿ ಅಂತ ಕರಿತೀವಿ. ಮತ್ತೆ ನಾನು ಕಾಫಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ನೋಡಿ. ಈ ಕಾಫಿ ನ್ಯಾಚುರಲ್ಲು, ಇನ್ಸ್ಟೆಂಟ್ ಕಾಫಿ ಅಲ್ಲ, ಅಂದರೆ ನಾವು ಹೊರನಾಡಿಂದ ತಂದಿದ್ದೆ. ಸೊ ಇದನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಬೌಲಲ್ಲಿ ಮತ್ತು ಸ್ವಲ್ಪ 1 ಸ್ಪೂನು ಅರಿಶಿನ ಹಾಕ್ಕೊಂಡಿನಿ, 2 ಸ್ಪೂನು ಕಾಫಿ ಪೌಡ್ರ್. ಓಕೆ. ಮತ್ತು 2 ಸ್ಪೂನು ನೋಡ್ಬೋದು ಅದೆಷ್ಟು ಅಂದರೆ ಇನ್ಸ್ಟಂಟ್ ಅಲ್ಲ, ಪ್ಯೂರ್ ಇರೋದು. ಸೊ ಅದನ್ನು ಯೂಸ್ ಮಾಡ್ತಾ ಇರೋದು. ಆಮೇಲೆ 2 ಸ್ಪೂನು ಕೊಬ್ಬರಿ ಎಣ್ಣೆ ಸಹ ಪ್ಯೂರು, ಅಂದರೆ ಇದು ಮಂಗಳೂರಲ್ಲಿ ತಂದಿರೋದು. ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನನಗೆ ಎಷ್ಟು ಬೇಕು ಅಷ್ಟು, ಕಡಿಮೆ ಬಿದ್ದರೆ ಮತ್ತೆ ಮಾಡ್ಕೊಳ್ತೀನಿ. ಇದು ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವೆಲ್ಲ ಪ್ಯೂರ್ ಇಂಗ್ರೀಡಿಯೆಂಟ್ಸು, ಅಂದರೆ ಯಾವುದು ಇದ್ರದ್ದಲ್ಲ, ಚೆನ್ನಾಗಿರ್ತದೆ. ಸೊ ಇದನ್ನು ಹೊಟ್ಟೆ ಮೇಲೆ ಸ್ಕ್ರಬ್ ಮಾಡಬೇಕು. ನೋಡಿದ್ರಲ್ಲ ನಾ ಇವತ್ತಿನ ಡೇ 3 ಏನೇನು ಮಾಡಿದೆ, ಕಾಫಿ ಸ್ಕ್ರಬ್ ಯಾವ ಥರ ಮಾಡಿಕೊಂಡೆ, ಯಾವ ಥರ ರೆಡಿ ಮಾಡಿದೆ ಅಂತೇಳಿ. ಇದೇ ಥರನೇ ನಾನು ಓಕೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದೇ ಥರನೇ ನೆಕ್ಸ್ಟ್ ಮತ್ತು ಬೇರೆ ಹೊಸದು ಏನಾದರೂ ತೊಗೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ತಿರ್ತೀನಿ. ಸೊ ಅದನ್ನೇ ನೋಡಿ ಲೈಕ್ ಮಾಡಿ. ಯಾರಾದರೂ ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಬಿಟ್ಟರೆ ನನಗೆ ಏನಾದರೂ ಸಜೆಷನ್ ಹೇಳೋದಿದ್ರೆ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ. ಆ್ಯಕ್ಚುಲಿ ಒಬ್ಬರು ಅಂದರೆ ಹೀಗೆ ನಮ್ಮ ಫ್ರೆಂಡ್ ಅಂತ ಅಂದ್ಕೊಡೋಣ. ಈಗ ಪಾಪ ಅವರು ನನಗೆ ಹೇಳಿದ್ರು, ಇಲ್ಲ ಒಂದೇ ಸಲನೇ ನೀನು ಒಮ್ಮೆ ಜಾಸ್ತಿ ಮಾಡಬೇಡ್ರಿ, ಪರ್ ಡೇ 10 ಮಾಡಿರಿ, ಮತ್ತು ನೆಕ್ಸ್ಟ್ ಡೇ 10 ಮಾಡಿರಿ, ಹಿಂಗೆ 1 ಡೇ ಇಂದ ಇನ್ಕ್ರೀಸ್ ಮಾಡ್ಕೊತ ಹೇಳ್ರಿ. ಸೊ ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಫಾರ್ ದ್ಯಾಟ್. ಅದು ಆ್ಯಕ್ಚುಲಿ ಥ್ಯಾಂಕ್ ಯು ಅವ್ರಿಗೆ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.